ಸ್ಥಾನಗಳ ಲಭ್ಯ ಆಗ್ತಿರುವಂಥದ್ದು. ಅದೇ ಹಿನ್ನೆಲೆಗೆ ಸಂಬಂಧಪಟ್ಟಂತೆ ಏನು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರ ವಿರುದ್ಧ ಮಧ್ಯ ಕರ್ನಾಟಕದಾಗಿರ್ತಕ್ಕಂಥ ದಾವಣಗೆರೆ ಮಹಾನಗರಕ್ಕೆ ಅನೇಕ ಜನ ಸಾಕಷ್ಟು ರಾಜಕಾರಣಿಗಳಿದ್ರು. ಆದರೆ ಪ್ರಗತಿಯ ಪಥದಲ್ಲಿ ಮಲ್ಲಿಕಾರ್ಜುನರವರು ಶಾಸಕರಾದ ನಂತರ ಮತ್ತು ಸಚಿವರಾದ ನಂತರ ಈ ಒಂದು 2.5 ದಶಕದಲ್ಲಿ ಅತ್ಯಂತ ವೇಗವಾಗಿ ದಾವಣಗೆರೆ ಅಭಿವೃದ್ಧಿ ಆಗಿದೆ. ಈ ಅಭಿವೃದ್ಧಿ ಆಗಿರ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರದಲ್ಲಿ ಸಚಿವ ಸಂಪುಟ ಪುನಾರಚನೆ ಆಗುವಂಥ ಸೂಚನೆಗಳು ಕಾಣ್ತಕ್ಕಂಥ ಸಂದರ್ಭ ಇರೋದ್ರಿಂದ ದಾವಣಗೆರೆ ಮತ್ತು ಈ ಮಧ್ಯ ಕರ್ನಾಟಕದ ವತಿಯಿಂದ ಮತ್ತು ಇಲ್ಲಿರ್ತಕ್ಕಂಥ ಜನರ ಆಶಯ, ಕಾಂಗ್ರೆಸ್ ಕಾರ್ಯಕರ್ತರ ಆಶಯ ಏನು ಅಂತಂದರೆ ಮಲ್ಲಿಕಾರ್ಜುನರವರು ಉಪಮುಖ್ಯಮಂತ್ರಿಗಳಾದರೆ ಇಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳ ಪರಿಹಾರ ಆಗೋದ್ರ ಜೊತೆಗೆ ದಾವಣಗೆರೆ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ. ಜೊತೆಗೆ ಔದ್ಯೋಗಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಇನ್ನಷ್ಟು ಪ್ರಗತಿಯನ್ನು ಹೊಂದೋದಕ್ಕೆ ಸಾಧ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಕರ್ನಾಟಕ ಪಕ್ಷದ ವರಿಷ್ಠರು ಮತ್ತು ಕೇಂದ್ರೀಯ ವರಿಷ್ಠರನ್ನು ಈ ನಿಟ್ಟಿನಲ್ಲಿ ನಾವು ಒತ್ತಾಯಪೂರ್ವಕವಾಗಿ ಒತ್ತಾಯ ಮಾಡೋದು ಅಂತಂದರೆ ಎಸ್ ಮಲ್ಲಿಕಾರ್ಜುನರವರು ಉಪಮುಖ್ಯಮಂತ್ರಿಗಳಾಗಿ ನೇಮಕ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಕರ್ನಾಟಕ ತಮ್ಮ ಹೆಸರು ನಾಗೇಂದ್ರ ಬಂಡೀಕರ್. ಇಲ್ಲಿ ದುರ್ಗಮ್ಮ ದೇವಸ್ಥಾನದಲ್ಲಿ ಇವತ್ತು ಅನ್ಕೊಂಡಾಗೆ ಪತ್ರಿಕಾಗೋಷ್ಠಿ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ನಗರ ದೇವತೆ ದುರ್ಗಮ್ಮ ದೇವಸ್ಥಾನಕ್ಕೆ ಬಂದ್ಬಿಟ್ಟು 101 ಕಾಯಿ ಇವುಗಳು ಒಡೆದು ನಾವು ಹರಕೆಯನ್ನು ಬೇಡ್ಕೊಂಡಿದ್ವಿ, ಈ ಥರ ಆಗಲಿ ಅಂತಂದು. ನೆಕ್ಸ್ಟ್ ಅವರು ಉಪಮುಖ್ಯಮಂತ್ರಿ ಆದಮೇಲೆ ನಾವು ಈ ಉರುಳು ಸೇವೆನೂ ಸಹ ಮಾಡ್ತೀವಿ ಅಂತಂತ ನಮ್ಮ ಒಂದು ಕಮಿಟಿಯಿಂದ ಉರುಳು ಸೇವೆನೂ ಎಲ್ಲರೂ ಸೇರಿ ಮಾಡ್ತೀವಿ ಅಂತಂದು ಕೇಳ್ಕೊಡ್ತೀವಿ, ಪ್ರಾರ್ಥನೆ ಸಲ್ಲಿಸಿದ್ವಿ. ಮುಂದಿನ ಡೆಪ್ಟಿ CM ಆದ ತಕ್ಷಣ ನಾವು ಉರುಳು ಸೇವೆ ಮಾಡ್ತೀವಿ ಅಂತ ಕೇಳ್ಕೊಡ್ತೀವಿ. ಕಾಯಿ ಎಷ್ಟು ಹೊಡೆದ್ರಿ? 101 ಕಾಯಿಗಳನ್ನು ನೋಡಿದ್ವಿ.